ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರೌಡಿಸಮ್ನಲ್ಲಿ ಹೆಸರು ಮಾಡಬೇಕು ಅಂತ ಹೇಳಿ ಅಮಾಯಕ ಆಟೋ ಚಾಲಕನನ್ನು ಮಚ್ಚಿನಿಂದ ಭೀಕರವಾಗಿ ಒಂದು ಕೊಲೆ ಮಾಡಿದ್ದಾರೆ. ಅವರ ಸಂಬಂಧಿಗಳು ನಮ್ಮ ಜೊತೆಲಿದ್ದಾರೆ, ಅವ್ರನ್ನ ಕೇಳೋಣ. ಮೊದಲಿಗೆ ನಾನು ಅವರ ತಾಯಿ ಸುಜಾತ ಅವ್ರನ್ನ ಮಾತಾಡಿಸ್ತೀನಿ. ಅವರ ಇದು ಒಂದು ಮಗನ ಕಳ್ಕೊಂಡು ಯಾವ ರೀತಿ ಹೇಳ್ತಾರೆ ಅಂತೇಳಿ. ಅಮ್ಮ, ನೀವಿದ್ದಂಗೆ ನಿಮ್ಮ ಒತ್ತಿ ಆಡಿಸಿದಂಥ ಮಗು ಅಂದರೆ ಚಂದ್ರಶೇಖರ್ ಸಾವನ್ನಪ್ಪಿದ್ದಾನಮ್ಮ. ನಿಮ್ಗೆ ಹೆಂಗೆ ವಿಷಯ ಗೊತ್ತಾಯಿತು? ಏನು ಅವರಿಗೆ ದ್ವೇಷ ಅಮ್ಮ? ಏನು ದ್ವೇಷನ ನಮಗೆ ಗೊತ್ತಿಲ್ಲ ಸ್ವಾಮಿ. ನನ್ನ ಮಗ ನಮ್ಮ ಮನೇಲಿ ಚೆನ್ನಾಗಿದ್ದ, ನಮಗೆ ಚೆನ್ನಾಗಿ ನೋಡ್ಕೊತಿದ್ದ, ದುಡಿತಿದ್ದ, ಕೈ ತುಂಬ ನಮಗೂ ಎಲ್ಲ ಏನು ಬೇಕೋ ನಮ್ಮನ್ನೆಲ್ಲ ನೋಡಿಕೊಂಡು ಮನೆಗೆ ದೊಡ್ಡ ಮಗನಾಗಿ ನನಗೆ ತಂದೆ ಆಗಿ ಅವನ ಹೆಂಡತಿ ಆಗಿ ನಮ್ಮ ಮನೆ ದೇವರಾಗಿದ್ದನಪ್ಪ. ನಮ್ಮ ಮನೆಗೆ ಅವನೇನಪ್ಪ, ಎಲ್ಲ ನಮ್ಮ ಪ್ರಾಣನಪ್ಪ. ಅದು ಕೆಲಸಕ್ಕೆ ಅಂತ ಬಂದನು, ತಿರ್ಗಾ ಮನೆಗೆ ಬರಲಿಲ್ಲಪ್ಪ. ನಾವು 7:30-8 ಗಂಟೆಗೆಲ್ಲ ಫೋನ್ ಮಾಡಿದ್ವಪ್ಪ, ಬರ್ತೀವಿ ಅಂತ ಹೇಳಿದ್ನು. ತಿರ್ಗಾ ಬರಲಿಲ್ಲಪ್ಪ, ಫೋನ್ ಸ್ವಿಚ್ ಆಫ್ ಬಂತಪ್ಪ. ತಿರ್ಗಾ ನಾವು ಯಾವಾಗೂ ಬಂದಂಗೆ ಬರ್ತಾನೆ, ಎಲ್ಲನ ದೂರ ಹೋಗಿರ್ತಾನೋ ಇಲ್ಲ ಸ್ವಿಚ್ ಆಫ್ ಆಗಿರ್ತೈತೆ ನಾವು ಮೊಬೈಲು ಅಂತೇಳಿ ನಾವು ಊಟ ಮಾಡಿ ಮಲ್ಕೊಂಡಿದ್ವಿ ಸ್ವಾಮಿ. ನಾವು ಮಲ್ಕೊಂಡಿದ್ವಿ. ನನ್ನ ಚಿಕ್ಕ ಮಗನಿಗೆ ಫೋನ್ ಬಂತು. ಆವಾಗ ನಿಮ್ಮ ಅಣ್ಣನ ಹಿಂಗೆ ಕರ್ಕೊಬಂದಿದ್ದೀವಿ ಅಂತ ಹೇಳಿದ್ರು ಸ್ವಾಮಿ. ನಾನು ಗಾಬರಿ ಆಗಿಬಿಟ್ಟು ಎದ್ದೊಳಕ್ಕೆ ಆಗ್ತಾಯಿಲ್ಲ, ಮನೇಲಿ ಮಲ್ಕೊಂಡಿದ್ದೆ. ನಮ್ಮ ಚಿಕ್ಕವನು ಎದ್ದು ಓಡೋಗಿ ನೆಂದಿ ಹಾಸ್ಪಿಟ್ಲ್ ಹತ್ರ ಅವನಮ್ಮ ಅವನ್ನ ಹಾಕವ್ರೆ ಅಂತ ಹೇಳ್ತಿರ್ಗ ನಮ್ಮ ಮನೆಗೆ ಫೋನ್ ಮಾಡ್ದ. ಆಮೇಲೆ ಹಬ್ಬ ಏನು ಮಾಡೋದು ಅಂದರೆ, ಅಮ್ಮ ನಾನು ಏನು ಮಾಡಲಿ ಕಣಮ್ಮ ಅಂತ ಅವ್ನು ಹೇಳ್ಕೊಂಡು ಅಂತ ಇದ್ದ. ಅಪ್ಪ ನೋಡಪ್ಪ ಬೇಗ ಏನಾಗೈತು ಅಂದರೆ ಓಡಿ ಬಂದ ಮನೆ ತಕ್ಕ. ಅಷ್ಟೊತ್ತಿಗೆ ಅವ್ನ ಫ್ರೆಂಡ್ಗಳು ನಿಮ್ಮ ಈ ಕ್ಯಾನಿಂಗ್ ಮಾಡಿ ಬಿಟ್ಟವನೇ ನನ್ನ ಮಗನು. ಅಷ್ಟೊತ್ತಿಗೆ ಅವರೇ ಕರ್ಕೊಂಡು ಇಂಥದ್ದು ಹಾಕ್ಕೊಂಡು ಇಂಥದ್ರಾಗ ಹಾಕ್ಕೊಂಡು ಅವರೇ ಬಂದುಬಿಟ್ಟವ್ರೆ. ಆಮೇಲೆ ನಾವು ಹಿಂದೆ ಆಟ ಎತ್ಕೊಂಡು ನಾನು, ಹಸಿವಣ್ಣ, ನನ್ನ ಮಗ ಎಲ್ಲ ಬಂದ್ವಿ. ಬಂದು ನೋಡೋಷ್ಟರಲ್ಲಿ ಅಲ್ಲಿ ಹಾಸ್ಪಿಟ್ಲಿಗೆ ಹಾಕಿದ್ರು ಸ್ವಾಮಿ. ಅಲ್ಲಿ ಅವಾಗ ಮಾತಾಡ್ಸೋಣ ಅಂತ ನೋಡಿದ್ರೆ ಅವನಿಗೆ ಜ್ಞಾನ ಇರಲಿಲ್ಲ ಸ್ವಾಮಿ, ಹಿಂಗೆ ಮಲ್ಕೊಂಡಿದ್ದ. ತಿರ್ಗಾ ಎಲ್ಲ ಡಾಕ್ಟ್ರನ್ನ ಕೇಳಿದ್ವಿ. ಡಾಕ್ಟ್ರು ಬೆಳಗ್ಗೆಗೆ ಮಾಡ್ತೀವಮ್ಮ ಆಪ್ರೇಷನ್ನು, ಇವಾಗ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ದೀವಿ, ಕಂಡೀಷನ್ ನೋಡಿಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಆಪ್ರೇಷನ್ ಮಾಡ್ತೀವಿ, ತಿರ್ಗಾ ಒಂದು ಸ್ಕ್ಯಾನ್ ಮಾಡಿ ಅಂತಂದರು ಸ್ವಾಮಿ. ಇವ್ರು ಪೊಲೀಸ್ನವ್ರು ಬಂದು ನಮ್ಮನ್ನು ಕಂಪ್ಲೀಟ್ ಕೊಟ್ಟು ಬಾರಮ್ಮ ಅಂತ ಕರ್ಕೊಬಂದರು ಸ್ವಾಮಿ. ಕಂಪ್ಲೀಟ್ ಕೊಡೋಕ್ಕೆ ಬಂದ್ವಿ ನಾವು. ಇಲ್ಲಿಂದ ಹೋಗೋಷ್ಟರಲ್ಲಿ ಇಲ್ಲಿಗೆ ಫೋನ್ ಬಂದುಬಿಡ್ತು, ಜಾಸ್ತಿ ಸೀರಿಯಸ್ ಆಗವನೇ, ಬೇಗ ಬರ್ರಿ ಅಂತಂದ್ರು ಸ್ವಾಮಿ. ಚೆನ್ನಾಗಿ ಅವನೇ ಆಪ್ರೇಷನ್ ಮಾಡಿದ್ರೆ ಉಳಿತಾನೆ ಅಂತ ಹೇಳಿದ್ರು ಸ್ವಾಮಿ. ಬೆಂಗಳೂರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ, ಅಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ರು ಸರ್. ಅಲ್ಲಿಂದ ನಿಮ್ಮಸ್ಗೆ ಹೋದ್ವಿ ಸ್ವಾಮಿ, ನಿಮ್ಮಸಲ್ಲೂ ಆಗಲ್ಲ ಅಂತ ಹೇಳ್ಬಿಟ್ರು. ಅಲ್ಲಿಂದ ಇನ್ನೊಂದು ಹಾಸ್ಪಿಟ್ಲಿಗೆ ಅಲ್ಲಿ ಕಡಿಯಾಗೋಗ್ಬಿಟ್ಟು. ನಿಮಗೆ ಇನ್ಸಿಡೆಂಟ್ ಆಗೋ ದಿನ ಏನಾದರೂ ಹೇಳಿದ್ರಮ್ಮ ಅವ್ರು ಈಚೆ ಬರೋ ಟೈಮಲ್ಲಿ, ಆಟೋ ಎತ್ಕೊಂಡು ಬರೋಂಥ ಒಂದು ಸಂದರ್ಭದಲ್ಲಿ? ಏನು ಹೇಳಿಲ್ಲ ಸ್ವಾಮಿ. ನಾವು ಮಧ್ಯಾಹ್ನ ಊಟ ತಿನ್ನೋಕೆ ಬಂದು ಸ್ವಾಮಿ, ಹೊಟ್ಟೆ ತುಂಬ ಊಟ ತಿಂದ. ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ವಿ. ನಮ್ಮನ್ನು ಮುತ್ತೂರಲ್ಲಿ ತಂದು ದೇವಸ್ಥಾನಕ್ಕೆ ಬಿಟ್ಟ. ತಿರ್ಗಾ ನಾವು ಮುತ್ತೂರಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ತಿರ್ಗಾ ಫೋನ್ ಮಾಡಿದ್ವಿ. ತಿರ್ಗಾ ಕರ್ಕೊಬಂದು 2:45 ಮನೆ ಬಿಟ್ಟ. ಬಿಟ್ಬಿಟ್ಟು ನಾನು ಆಟೋ ಹೋಗ್ಬೇಕಮ್ಮ, ಹೋಗ್ರಿ ಮನೆಗೆ ಅಂತ ಡಿ ಕ್ರಾಸಲ್ಲೇ ಬಿಟ್ಟು ಹೋದ್ನ ಸ್ವಾಮಿ. ನಾನು ಹಂಗೂ ಮನೆಗೆ ಮಗನೇ ಮನೆ ಬಿಡು, ಇಲ್ಲಿ ಹಾಕ್ಬಿಡ್ತೀವಿ ಅಂತ ಕೇಳಿದೆ. ಯಾವತ್ತೂ ಕೇಳ್ತಿರ್ಲಿಲ್ಲ ಹಂಗಲ್ಲ. ನಾನು ರಾಷ್ಟ್ರುಣ ಸ್ವಾಮಿ ಅದು ಮಾತಾಡ್ತಿದ್ದನು. ಅವ ನನಗೆ ಬಾಡಿಗೆ ಐತಮ್ಮ, ನನ್ನ ಬಾಡಿಗೆಗೆ ಹೋಗ್ಬೇಕು. ಇವತ್ತು ಒಂದು ದಿವಸ ಹೋರಮ್ಮ, ಎಷ್ಟು ದೂರ ಆಗ್ತೈತೆ ಹಂಗಂತ ಹೇಳಿದ್ನು ಸ್ವಾಮಿ ನನ್ನ ಹತ್ರ. ತಿರ್ಗಾ ನನ್ನ ಫೋನಲ್ಲೂ ಮಾತಾಡಿಲ್ಲ ಸ್ವಾಮಿ. ಅವನ ಹೆಂಡತಿಗೆ ಹೇಳಿದೆ, ಫೋನ್ ಮಾಡಮ್ಮ ಇವತ್ತು ಭಾನುವಾರ ಏನಾದರೂ ತರಲಿ ಅಂತಂದೆ. ಇವತ್ತು ನನಗಾಗಲ್ಲ, ನನಗೆ ಅರ್ಜೆಂಟಾಗಿ ನನಗೆ ಐತಮ್ಮ, ನಾನು ದೂರ ಹೋಗ್ತೀನಿ, ತಮ್ಮನಿಗೆ ಹೇಳುವ, ಇಲ್ಲಾಂದರೆ ಮಂಗಳವಾರ ತಂದು ಕೊಡ್ತೀನಿ ಅಂತಂದಮ್ಮ. ಅಷ್ಟೇ ಸ್ವಾಮಿ. ಆ ಹುಡುಗಿ ಹತ್ರ ಮಾತಾಡಿ ನೋಡಿ, ತಾವು ಬದುಕಿದ್ದಂಗೆ ತನ್ನ ಮಗನ ಒಂದು ಸಾವನ್ನು ತಾಯಿ ನೆನೆದು ಕಣ್ಣೀರಿಡ್ತಾರಂಥದ್ದು
ನನ್ನ ಜೊತೆಯಲ್ಲಿ ಅವರ ಏನೋ ಮೃತ ಚಂದ್ರಶೇಖರ್ ಅವರ ಪತ್ನಿ ರಮ್ಯಾ ಅವರಿದ್ದಾರೆ. ಅವ್ರೇನು ಹೇಳ್ತಾರೆ ಕೇಳೋಣ. ಅಮ್ಮ, ಮದುವೆ ಆಗಿ ಎಷ್ಟು ವರ್ಷ ಆಗಿತ್ತಮ್ಮ? ಏನು ಮಕ್ಕಳು ಹೇಳಿದ್ರೆ? 4 ತುಂಬಿ 5ಕ್ಕೆ ಬಿದ್ದಿದೆ ಸರ್. 2 ಹೆಣ್ಮಕ್ಳು ಸರ್. ಇಬ್ಬರಿಗೆ 4 ವರ್ಷ, ಇನ್ನೊಬ್ಳಿಗೆ 2 ವರ್ಷ ಸರ್. ಇನ್ನೂ ಚಿಕ್ಕ ಮಕ್ಕಳು ಸರ್. ಅಪ್ಪ ಅಂತ ಗೊತ್ತಿಲ್ದ್ರೆ 6 ವಯಸ್ಸಲ್ಲಿ ಅಪ್ಪನ ಕಳ್ಕೊಂಡಿದ್ದಾರೆ ಸರ್. ನಾಳೆಕಿದ ಅಪ್ಪ ಅಂತ ಕೇಳಿದ್ರೆ ನಾನು ಏನಂತ ಹೇಳಲಿ ಸರ್? ಏನಂತ ಹೇಳಲಿ? ಈಗ ಘಟನೆ ಆಯ್ತಲ್ಲ, ನಿಮಗೆ ಆ ದಿನ ಏನಂತ ಫೋನ್ ಬಂದಿತ್ತಮ್ಮ ನಿಮಗೆ? ಈ ಥರ ಏನೋ ಏಟಾಗಿದೆ, ಹಾಸ್ಪಿಟ್ಲಿಗೆ ಹಾಕಿದ್ವಿ ಬರ್ರಿ ಅಂತ ನನ್ನ ಮೈದಂಗೆ ಫೋನ್ ಮಾಡಿದ್ರು ಸರ್. ನನ್ನ ಮೈದ ಹೋಗಿ ಫೋನ್ ಮಾಡ್ದೆ ನಮ್ಮ ಮನೆಗೆ, ಹಿಂಗೆ ಏಟಾಗ್ಬಿಟ್ಟಾಗಿದೆ ಅಮ್ಮ, ಸ್ಕ್ಯಾನಿಂಗ್ ಮಾಡೋಕೆ ಹೇಳಿದ್ದಾರೆ, ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಹಾಸ್ಪಿಟ್ಲ್ ಹತ್ರ ಹೋಗ್ತಾಯಿದ್ದೀನಿ ಬರ್ರಿ ಅಂತ. ಆಮೇಲೆ ಅವ್ರ ತಾಯಿನ ಕರ್ಕೊಂಡೋದ್ರು ಸರ್. ನಾನು ನೈಟೇ ಹೋಗಿ ನೋಡ್ಕೊಂಡು ಬಂದೆ. ಅವಾಗ ಅವ್ರಿಗೇನು ಪ್ರೆಗ್ನೆ ಇರಲಿಲ್ಲ, ಮಾತಾಡ್ಸಿಲ್ಲ, ಕಣ್ಣು ಬಿಟ್ಟು ಕೂಡ ನೋಡಿಲ್ಲ ಸರ್. ಹೋಗುವಂಥ ಸಮಯದಲ್ಲಿ ಏನಾದರೂ ನಿಮಗೆ ಹೇಳ್ಬಿಟ್ಟು ಹೋಗಿದ್ರಮ್ಮ? ಆಟೋ ಹತ್ಕೊಂಡು ಡ್ಯೂಟಿಗೆ ಹೋಗಿದ್ರು ಎಂದಿನಂತೆ? ಮಾಮೂಲಿ ಯಾವಾಗ ಹೋದಂಗೆ ಡ್ಯೂಟಿಗೆ ಹೋದ್ರು ಸರ್. ಮಧ್ಯಾಹ್ನ ಊಟಕ್ಕೆಲ್ಲ ಬಂದರು, ಊಟ ಗೀಟ ಎಲ್ಲ ಮಾಡಿಕೊಂಡು ನಾವು ಎಲ್ಲಿ ಹೋಗ್ಬೇಕು ಅಲ್ಲೆಲ್ಲ ಕರ್ಕೊಂಡು ಹೋಗಿ ಬಿಟ್ಟು ಹಂಗೆ ರೋಡಲ್ಲೇ ಡಿಕ್ರಸ್ ಎಲ್ಲ ಬಿಟ್ಬಿಟ್ಟು ಹೋದ್ರು ಸರ್. ಮನೆಗೆ ಕೂಡ ಬಂದಿಲ್ಲ. ಮಕ್ಕಳು 3 ದಿನದಿಂದ ನಿದ್ದೆ ಮಾಡಿಲ್ಲ ಸರ್. 3 ದಿನದಿಂದ ಕೇಳ್ತಾನೆ ಇದ್ದಾರೆ ಡ್ಯಾಡಿ ಎಲ್ಲಿ ಅಂತ. ಏನು ಉತ್ತರ ಕೊಡಬೇಕು ಗೊತ್ತಾಗ್ತಾ ಇಲ್ಲ ಸರ್. ಈಗ ಆರೋಪಿಗಳೆಲ್ಲ ಸಿಕ್ಕಿದಾರಮ್ಮ, ಅವ್ರಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ಹೇಳ್ತೀರಾ? ಜೀವವಾದಿ ಶಿಕ್ಷೆ ಆಗಬೇಕು ಸರ್. ಅವರು ನನ್ನ ಗಂಡ ಸತ್ತಂಗೆ ನರಳಿ ನನ್ನ ಗಂಡ ಎಷ್ಟು ನೋವು ತಿಂದನು, 2ರಷ್ಟು ನೋವು ತಿಂದು ಅವರು ಸಾಯಬೇಕು ಅಂತ ನಾನು ಇಷ್ಟಪಡ್ತೀನಿ ಸರ್. ಅಲ್ಲ, ಟೀ ಕುಡಿಯೋಂಥ ಒಂದು ಸಂದರ್ಭದಲ್ಲಿ ಇವರು ಮೋಸ ಡೇಟ್ ಮಾಡ್ತಾರಲ್ಲ, ಅಷ್ಟು ಜನ, ಎಷ್ಟು ಜನ ಇದ್ರಂತೆ ಅಲ್ಲಿ? ಗೊತ್ತಿಲ್ಲ ಸರ್. ಅದೆಲ್ಲ ಒಂದು 6-7 ಜನ ಅಂತೂ ಇದ್ದರು ಅಂತ. ಈಗ ಒಂದು 4 ಜನ ಅರೆಸ್ಟ್ ಆಗಿದ್ದಾರೆ. ಏನು ಆರೋಪಿಗಳನ್ನೇನಾದರೂ ನೋಡಿದ್ರಮ್ಮ, ತೋರಿಸಿದ್ರಮ್ಮ ಪೊಲೀಸರು? ತೋರಿಸಿದ್ರು ಸರ್, ಫೋಟೋದಲ್ಲಿ ನೋಡಿದ್ದು. ಆಮೇಲೆ ನೆನ್ನೆ ಬಂದಿದ್ದೆ ನೋಡಿದ್ದೆ ಅಷ್ಟೇ ಸರ್. ಹಿಂದೆ ಏನಾದರೂ ಇವ್ರನ್ನೆಲ್ಲ ಆರೋಪಿಗಳನ್ನ ನೋಡಿದ್ರಾ? ನಿಮಗೂ ಅವ್ರಿಗೇನಾದರೂ ಹಣದ ವಿಷಯದಾಗಲಿ, ಫ್ರೆಂಡ್ಶಿಪ್ ಆಗಲಿ, ಏನಾದರೂ ಇಬ್ಬರ ನಡುವೆ ಏನಾದರೂ ಗಲಾಟೆಗಳು ನಡೆದಿತ್ತ ಅಂತ? ಆ ಥರ ಏನೂ ಇಲ್ಲ ಸರ್. ಅವ್ರಾಯ್ತು, ಅವ್ರ ಕೆಲಸ ಆಯಿತು, ಅವ್ರು ಯಾವ ಸುದ್ದಿಗೂ ಹೋಗ್ತಾ ಇರಲಿಲ್ಲ. ಮಕ್ಕಳಾಯ್ತು ಮರಿ ಆಯಿತು ಅಷ್ಟೇ ಸರ್. ಅವ್ರು ಯಾರ ಸವಸಕ್ಕೂ ಹೋಗ್ತಾ ಇರಲಿಲ್ಲ. ನಿಮ್ಮ ಕುಟುಂಬಕ್ಕೆ ಅವರೇನ ಆಧಾರ ಅಥವಾ ನೀವು ಏನೋ ಕೆಲಸ ಮಾಡೋದು ಆ ಥರ? ನಾನು ಮನೆಗೆ ಇರ್ತಿದ್ದೆ ಸರ್. ನನ್ನ ಮೈದ ನಮ್ಮ ಯಜಮಾನ್ರೆ ಹೋಗಿ ಅವರೇ ಮನೆಯೆಲ್ಲ ಅವರಿಬ್ಬರೇ ನೋಡ್ಕೊತಾ ಇದ್ರು ಸರ್. ನೋಡಿದ್ರಲ್ಲ, ಕಳೆದ 5 ವರ್ಷದ ಹಿಂದೆಗಡೆ ಮದುವೆ ಆಗಿತ್ತು, 2 ಹೆಣ್ಮಕ್ಳು ಕೂಡ ಇದ್ದಾವೆ. ಈಗ ಈ ರೀತಿಯಲ್ಲಿ ಈ ಪಾಪಿಗಳು ನನ್ನ ಗಂಡನನ್ನು ಕೊಲೆ ಮಾಡಿದ್ದಾರೆ, ನಮ್ಗೆ ಯಾರು ದಿಕ್ಕು ಅಂತ ಹೇಳಿ ಒಂದು ಕಡೆ ಪತ್ನಿ, ಇನ್ನು ಅವ್ರ ಪ್ರೀತಿಯ ಅಕ್ಕ ದೀಪವರು ಆ ಚಿಕ್ಕ ಬಾಲ್ಯದಿಂದ ಒತ್ತು ಅಂದರೆ ಆಟ ಆಡಿಸಿ ಮುದ್ದು ಮಾಡಿ ಬೆಳೆಸಿದ್ದಂಥ ಅಕ್ಕ ದೀಪವ್ರು ನಮ್ಮ ಜೊತೆಲಿದ್ದಾರೆ. ಅವರೇನಂತ ಹೇಳ್ತಾರೆ ಕೇಳೋಣ. ಅಮ್ಮ, ಚಂದ್ರಶೇಖರ್ ಇಲ್ಲ, ಏನು ಹೇಳ್ತೀರಮ್ಮ? ಇನ್ನೊಂದು ಸ್ವಲ್ಪ ಈ ಕಡೆ. ಏನು ಹೇಳೋಣ ಸರ್, ಅವನಿಲ್ಲ ಅನ್ನೋದನ್ನೇ ನಮ್ಮ ಕೈಯಲ್ಲಿ ನಂಬೋಕ್ಕಾಗ್ತಾಯಿಲ್ಲ. ಎಲ್ಲೋ ಹೋಗಿದ್ದಾನೆ, ಬರ್ತಾನೆ ಅನ್ನೋದೇ ನಂಬಿಕೆ ನಮಗೆ. ನಾವು ಎತ್ತಾಡ್ಸಿದ ಮಗುಗೆ ನಾವು ಮಣ್ಣಾಗ್ತೀವಿ ಅಂತ ನಾವು ಕನ್ಸಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ ಸರ್. ನಮ್ಮ ಹತ್ರ ಯಾವತ್ತೂ ಅವ್ನು ದುರಾಂಗದಲ್ಲಿ ಮಾತಾಡ್ದವನಲ್ಲ ಸರ್. ಬಾಯ್ ತುಂಬ ಅಕ್ಕ ಅಂತ ಕರಿತಿದ್ದ. ಅವನ ಮಕ್ಕಳು, ಅವನ ಹೆಂಡತಿ, ಅವನ ಅಪ್ಪ ಅಮ್ಮ ಅವರೇ ಪ್ರಪಂಚ ಸರ್ ಅವನಿಗೆ. ಅದು ಬಿಟ್ಟರೆ ಬೇರೆ ಪ್ರಪಂಚ ಇರಲಿಲ್ಲ ಸರ್ ಅವ್ನಿಗೆ. ಅವ್ನ ಕೈಲಾದಷ್ಟು ದುಡಿಯೋನು, ಅವನ ಹೆಂಡತಿ ಮಕ್ಳಿಗೆ ಏನು ಬೇಕೋ ಅದನ್ನು ಸೌಕರ್ಯ ಮಾಡೋರು. ನಮಗೆ ಇದನ್ನು ಅರಗಿಸ್ಕೊಳ್ಳೋ ಅಷ್ಟು ಶಕ್ತಿ ನಮಗಿಲ್ಲ ಸರ್. ಈಗ ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದಾರಲ್ಲ, ಮುದ್ದಾದ ಫೋಟೋಗಳು ನೋಡಿದ್ವು ನಾವು. ಯಾವುದು ಕಾರ್ಯಕ್ರಮ ಅಂತದು? ಸರ್, ಅವ್ನು ಚಿಕ್ಕ ಮಗಳದು ನಾಮಕರಣ ಸರ್. ಇನ್ನೂ 8 ತಿಂಗಳಾಗೈತೆ ಅಷ್ಟೇ ಸರ್ ನಾಮಕರಣ ಮಾಡಿ. ಖುಷಿಯಿಂದ ಎಲ್ಲ ಕಾರ್ಯನೂ ಮಾಡ್ದ. ಇಷ್ಟು ಬೇಗ ನಮಗೆ ಇಂಥ ದುರ್ಘಟನೆ ಬರ್ತೈತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಸರ್. ನೋಡಿ, ಒಂದು ಕಡೆ ಪಾಪ ಚಂದ್ರು ಅವರ ತಂದೆ ಕಾಲು ಕಳ್ಕೊಂಡಿದ್ದಾರೆ ಆಕ್ಸಿಡೆಂಟಲ್ಲಿ. ಇನ್ನೊಂದು ಕಡೆ ಆ ಮುದ್ದು 2 ಕಂದಮ್ಮಗಳು. ಇವ್ರ ಹೆಸರು ಮಾಡಬೇಕು ಅಂತ ಅಂತಂದರೆ ಈ ಥರ ಒಬ್ಬ ಬಡ ಮಕ್ಕಳೇನೇ ಆಧಾರ ಆದ್ರ ಅಂತ. ಹೆಸರು ಮಾಡಕ್ಕೆ ನನ್ನ ತಮ್ಮನೇ ಬೇಕಿತ್ತು ಸರ್. ನನ್ನ ತಮ್ಮನೇ ಬೇಕಿತ್ತು ಹೆಸರು ಮಾಡೋಕ್ಕೆ. ಅವ್ರ ಅಣ್ಣ ತಮ್ಮದಿರೋ, ಅವ್ರ ಫ್ಯಾಮಿಲಿನೋ, ಅವ್ರ ಅಪ್ಪ ಅಮ್ಮನೋ
ಅವ್ರನ್ನ ಕೊಲ್ಲಬೇಕಿತ್ತು ಸರ್. ಅಲ್ಲ, ಇಂಥದಕ್ಕೆಲ್ಲ ಹೆಸರು ಮಾಡೋ ಉದ್ದೇಶಕ್ಕೆ ಇಂಥದಕ್ಕೆಲ್ಲ ನಾವು ಈ ಥರ ಒಂದು ಹೀನಾಯ ಕೃತ್ಯಕ್ಕೆ ಕೈ ಹಾಕ್ಬೇಕಾ ಅಂತ. ಇವಾಗ ಅವ್ರ ಹೆಂಡತಿ ಮಕ್ಕಳು ಬೀದಿಗೆ ಬಂದರು ಸರ್. ಇವಾಗ ಅವ್ರನ್ನ ಯಾರು ಸರ್ ನೋಡ್ತಾರೆ? ಹೆಸ್ರು ಮಾಡೋಕ್ಕೆ ನಮ್ಮ ಪ್ರಾಣನೇ ಬೇಕಿತ್ತ? ಅಂಥದ್ದು ಏನು ಮಾಡಿದ್ದ ಸರ್ ನನ್ನ ತಮ್ಮ ಅವ್ರಿಗೆ? ಅಷ್ಟು ಟೀ ಕುಡಿಯೋಕ್ಕೆ ಹೋಗಿರೋಂಥ ಟೋಲ್ ಹತ್ರ, ಮಾರ್ಸಂದ್ರ ಟೋಲ್ ಹತ್ರ ಟೀ ಕುಡಿಯೋಂಥ ಸಂದರ್ಭದಲ್ಲಿ ಇವರು ಮೃಗಗಳ ರೀತಿ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಮಚ್ಚಿಂದ ದಾಳಿ ಮಾಡ್ತಾರೆ ಅಂದರೆ ಹೆಂಗೆ ಸರ್ ಜೀವನ ಮಾಡೋದು ನಾವು? ಹೆಂಗೆ ಸರ್ ಜೀವನ ಮಾಡೋದು? ಹಗಲಲ್ಲೇ 8-8:30 ಒಳಗಡೆನೆ ಆ ಥರ ಕೃತ್ಯ ಮಾಡೋರಲ್ಲ. ಹೆಂಗೆ ಸರ್ ಜನ ಓಡಾಡೋದು ಹೆಂಗೆ? ಅವನೇನು ಕುಡ್ದು ತೂರಾಡಕ್ಕೆ ಹೋಗಿದ್ನಾ ಇಲ್ಲ ಗಲಾಟೆ ಮಾಡೋಕ್ಕೆ ಹೋಗಿದ್ನಾ? ಅವನದು ಬಾಡಿಗೆಗೆ ಹೋಗ್ತಿದ್ದ ಬರ್ತಿದ್ದ ಬೆಂಗಳೂರಿಗೆ. ನಾವು ಜೀವನ ಮಾಡೋದೇ ಬೇಡ ಅಂದರೆ ಹೆಂಗೆ ಸರ್? ಜನ ಓಡಾಡೋದೇ ತಪ್ಪ? ಏನು ನಡುರಾತ್ರಿ 12 ಗಂಟೆ ಆಗಿಲ್ಲ, 1 ಗಂಟೆ ಆಗಿಲ್ಲ, ಪ್ಯಾಸೆಂಜರ್ನ ಕರ್ಕೊಂಡೋಗಿ ಬಿಟ್ಟು ಅವ್ನು ಬಂದಿರೋದು. ಬರೋ ಟೈಮಲ್ಲಿ ಅವ್ನಿಗೆ ಹಂಗೆ ಮಾಡಿಬಿಟ್ರೆ ಮತ್ತು ಅವ್ನ ಹೆಂಡತಿ ಮಕ್ಕಳನ್ನ ಹೆಂಗೆ ಸಾಕ್ಬೇಕು ಸರ್? ನಾವು ಹೆಂಗೆ ಜೀವನ ನಡೆಸ್ಬೇಕು ಸರ್? ಇಂಥವ್ರಿಗೆಲ್ಲ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ಹೇಳ್ತೀರಿ? ಅವ್ರು ಕಠಿಣ ಶಿಕ್ಷೆ ಆಗಬೇಕು ಸರ್. ನನ್ನ ತಮ್ಮ ನನ್ನ ಕಣ್ಮುಂದೆ ನರಳಿ ಪ್ರಾಣ ಬಿಟ್ಟ ನನ್ನ ಕಣ್ಣಾರೆ ನೋಡಿದ್ದೀನಿ ಸರ್. ಹಂಗೆ ನನ್ನ ಮಕ್ಕಳು ನರಳಿ ಪ್ರಾಣ ಬಿಡೋದನ್ನ ನಾವು ನೋಡಬೇಕು ಸರ್. ನಮ್ಮಂಗೆ ಯಾರು ಬೀದಿಗೆ ಬರಬಾರ್ದು ಸರ್. ಎಷ್ಟು ನೋವು ತಿಂದು ಸತ್ತ ಅನ್ನೋದು ನಮಗೆ ಗೊತ್ತು ಸರ್. ಎಷ್ಟು ಹಾಸ್ಪಿಟ್ಲಿಗೆ ಎತ್ಕೊಂಡು ಓಡಾಡಿದ್ವಿ, ಯಾವುದೊಂದು ಹಾಸ್ಪಿಟ್ಲಲ್ಲೂ ನಮ್ಮ ಜೀವ ಉಳ್ಸೋಕ್ಕಾಗಲಿಲ್ಲ ಸರ್. ನಾವೆಷ್ಟು ನೋವು ಪಟ್ಟಿದ್ದೀವಿ ಅಷ್ಟು ನೋವು ಅವ್ರು ಪಡಬೇಕು ಸರ್. ಅವ್ರಿಗೆಲ್ಲ ಇವಾಗ ಶಿಕ್ಷೆ ಆಗಬೇಕು ಸರ್. ಅವ್ರನ್ನ ಯಾರನ್ನೂ ಬಿಡಬಾರ್ದು ಸರ್. ಅವ್ರು ಯಾರನ್ನ ಆಗಿರಲಿ, ನಮ್ಮ ಹುಡುಗ ಎಷ್ಟು ನೋವು ತಿಂದ ಅಷ್ಟು ನೋವು ಅವರು ತಿನ್ನಬೇಕು ಸರ್. ಅವ್ರು ಕಠಿಣವಾಗಿ ಶಿಕ್ಷೆ ಕೊಡಬೇಕು ಸರ್. ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಸರ್. ಅವ್ನ ಹೆಂಡತಿ ಮಕ್ಳಿಗೆ ನ್ಯಾಯ ಕೊಡಿಸಿ, ಅವ್ನ ಸಾವಿಗೆ ನ್ಯಾಯ ಕೊಡಿಸಿ ಸರ್. ನೋಡಿದ್ರಲ್ಲ, ಮೃತ ಚಂದ್ರಶೇಖರ್ ಅವರ ಕುಟುಂಬಸ್ಥರು ಹೇಳೋರು, ಕುಟುಂಬಕ್ಕೆ ಆಧಾರ ಆಗಿದ್ದ ಅವನಾಯಿತು, ಅವನ ಕೆಲಸ ಆಯಿತು ಅಂತೇಳಿ ದಿನನಿತ್ಯದಂತೆ ಆಟೋ ತಗೊಂಡು ತನ್ನ ಜೀವನಕ್ಕೆ ಅಂತ ಈಚೆ ಬಂದಿದ್ದರು. ಈ ವೇಳೆ ಏನೋ ಇಲ್ಲೇ ಸಮೀಪದಲ್ಲಿ ಬೆಂಗಳೂರು ಉತ್ತರ ತಾಲೂಕಿನ ಮಾರ್ಸಂದ್ರದ ಒಂದು ಟೋಲ್ ಬರುತ್ತೆ. ಆ ಟೋಲ್ ಬಳಿ ಟೀ ಕುಡಿಯೋಂಥ ಒಂದು ಸಂದರ್ಭದಲ್ಲಿ ಇದೊಂದು 8-10 ಜನ ಪುಂಡರ ಗ್ಯಾಂಗ್ ಅಂತ ಹೇಳಲಾಗ್ತದೆ. ಅದರಲ್ಲಿ ಒಂದು 5-6 ಜನ ಆರೋಪಿಗಳು ಮಚ್ಚಿನಿಂದ ಭೀಕರವಾಗಿ ಹಲ್ಲೆ ನಡೆಸಿ ಕೊಲೆ ಮಾಡಿರೋಂಥದ್ದು. ಸದ್ಯ ಆರೋಪಿಗಳನ್ನೆಲ್ಲ ರಾಜನಗುಂಟೆ ಪೊಲೀಸರು ಬಂಧನ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಿಸ್ಬೇಕು ಅಂತೇಳಿ ಮೃತ ಚಂದ್ರಶೇಖರ್ ಅವರ ಕುಟುಂಬದ ಆಗ್ರಹ ಆಗಿರೋದು. ಮೂರ್ತಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.